ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀ ರಾಮಚಂದ್ರನ ಕಾಟೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು. ಅದರಂತೆ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಇರಗೋಣಣ್ಣ ಪಾಟೀಲ್ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು. ಅದೇ ರೀತಿ ಚಿದಾನಂದ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದಂಥ ಕಸಬೆಲ್ಲ ಕಾಟೆ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು. ಅದರೊಂದಿಗೆ ಈ ಒಂದು ಕಾರ್ಖಾನೆಯ ನಿರ್ದೇಶಕರಾದಂಥ ಬೆಳಕಣ್ಣ ಬನವಾನಿ ಸರ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕು. ಅದರೊಂದಿಗೆ ಈ ಕಾರ್ಯಕ್ರಮದ ಈ ಒಂದು ಕಾರ್ಖಾನೆಯ ನಿರ್ದೇಶಕರಾದಂಥ ಅದೇ ರೀತಿ ನಮ್ಮ ಗ್ರಾಮದ ಹಿರಿಯರು, ಅದೇ ರೀತಿ ಆದರ್ಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಆದಂಥ ಶ್ರೀ ಇರಗೋಣಣ್ಣ ಪಾಟೀಲ್ ಸರ್ ಅವರು ಕೂಡ ವೇದಿಕೆಯನ್ನ ಹಂಚ್ಕೊಳ್ಬೇಕು ಆತ್ಮೀಯರು ಅಂತ ತಮ್ಮಲ್ಲಿ ಕೂಡ ವಿನಂತಿಸ್ಕೊಳ್ತಾ ಇದ್ದೀವಿ. ತಾವೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಪೂಜ್ಯರನ್ನ ಮತ್ತು ಹಿರಿಯರನ್ನ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಳೋದ್ರೊಂದಿಗೆ ತಾವೆಲ್ಲ ಕೂತ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೂಡ ವಿನಂತಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನ ಈ ಒಂದು ಕಾರ್ಯಕ್ರಮದ ನಿರ್ದೇಶಕರಾದಂಥ ಮಲಪನ ಮಹೇಶ್ವರ ಸರ್ ಅವರು ಕೂಡ ಹಂಚ್ಕೊಳ್ಬೇಕು ಅಂತ ಅವ್ರಿಗೂ ಕೂಡ ವಿನಂತಿಸ್ಕೊಳ್ತಾ ಇದ್ದೀವಿ. ಮನಸ್ಸು ಮಮಕಾರ ಇರಬಾರದು ಅಹಂಕಾರ, ನ ಎಂದರೆ ನಮಸ್ಕಾರ ಇರಬೇಕು ಸಂಸ್ಕಾರ, ಸು ಎಂದರೆ ಸೂತ್ರಧಾರಿ ಇವತ್ತಿನ ಕಾರ್ಯಕ್ರಮದ ತಾವೇ ಪಾತ್ರಧಾರ ಎಂಬ ಮಾತಿನಂತೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರಬಿಂದು ಸ್ಥಾನವನ್ನು ವಹಿಸಿದಂತಹ ಸರ್ವರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದಂತಹ ಒಂದು ಸ್ವಾಗತವನ್ನು ಕೋರುವುದರೊಂದಿಗೆ ಇನ್ನು ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮವನ್ನು ಆರಂಭಿಸೋಣ. ಇವತ್ತಿನ ಕಾರ್ಯಕ್ರಮವನ್ನ ಮೊದಲಿಗೆ ಹಾಕುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಪರಮ ಪೂಜ್ಯರಲ್ಲಿ ಕೂಡ ವಿನಂತಿಸಿಕೊಳ್ಳುವುದರೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ಮತ್ತು ಎಲ್ಲ ಹಿರಿಯರೊಂದಿಗೆ ಶಶಿಗೆ ನೀರು ಹಾಕುವುದರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೀವಿ. ತಿಂಗಳ ಪರ್ಯಂತ ನಡೆದ ಕಾರ್ಯಕ್ರಮದ ಒಂದು ಸಮಾರೋಪ ಕಾರ್ಯಕ್ರಮ ಮತ್ತು ನಂದಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ತಾವೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಸಾಕ್ಷಿತರಾಗಬೇಕು ಅಂತ ತಮ್ಮಲ್ಲಿ ಕೂಡ ವಿನಂತಿಸಿಕೊಳ್ಳುವುದರೊಂದಿಗೆ ತದನಂತರ ಈ ಕಾರ್ಯಕ್ರಮದ ದಾಡಮ್ಮನ ಪುರಾಣ ಕಾರ್ಯಕ್ರಮ ಮತ್ತು ಶ್ರೀ ಬ್ರಹ್ಮಾಂಕ ತಾಯಿಯವರಿಂದ ಪುರಾಣ ಕಾರ್ಯಕ್ರಮ ಆರಂಭ ಆಗ್ತದೆ. ತಾವೆಲ್ಲ ಶಾಂತತೆಯಿಂದ ಇದು ಆಲಿಸಬೇಕು ಆಗ್ತೀವಿ ಅಂತ ವಿನಂತಿಸಿಕೊಳ್ತೇವೆ. ಪಾಟೀಲ್ ಅವರು ಮತ್ತು ಸಖತ್ತನ ಬಿಸ್ಟೆ ಅವರು ಕೂಡ ವೇದಿಕೆಯನ್ನು ಹಂಚಿಕೊಳ್ಬೇಕು ಆಗ್ತದೆ ಅಂತ ವಿನಂತಿಸ್ಕೊಳ್ತಾರೆ. ಉಪಸ್ಥಿತಿರುವ ಶ್ರೀ ಶಿವಶಂಕರ ಮಹಾಸ್ವಾಮೀಜಿಯವರ ವಿರಚಿತ ಇವರ ಚರಣಗಮನಗಳಲ್ಲಿ ವಂದಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಗದ್ಗುರು ಪಂಚಮಹಿಂಗಲೇ ಶಿವಲಿಂಗೇಶ್ವರ ಸನ್ನಿಧಿ ಮಹಾಸ್ವಾಮಿಗಳ ದುರ್ಗುಂಡೇಶ್ವರ ಮಠ
ಇವರ ಪಾದಾಪಗಳಲ್ಲಿ ವಂದಿಸಿ, ಅದೇ ಪ್ರಕಾರ ಚಿಕ್ಕೋಡಿಯ ಮಹಾಸ್ವಾಮಿಗಳ ಚರಣಕಮಲಗಳಲ್ಲಿ ವಂದಿಸಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಿ ಬಿ ಕೋರೆಯ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕೋರೆಯವರೇ ಮತ್ತು ಈ ಭಾಗದ ಹಿರಿಯರು ಮತ್ತು ಕಾಂಗ್ರೆಸ್ ಪಕ್ಷದ ಮಾಜಿ ಅಧ್ಯಕ್ಷರಾದ ಈರೋಡ ದುರ್ಗೌಡ ಪಾಟೀಲ್ ಅವರೇ, ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ ಮತ್ತು ಮಾಧ್ಯಮದ ಎಲ್ಲ ಮಿತ್ರರೇ, ಇವತ್ತು ಸುಮಾರು ಮಹಾದೇವ ದೇವಸ್ಥಾನದ ನನಗೆ ತಿಳಿದ ಮಟ್ಟಿಗೆ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇರುತ್ತೆ. ನಾನು ಕೂಡ ತರಾತುರಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ. ಒಂದೇ ಮಾತು ಹೇಳ್ತೀನಿ, ಈ ದೇವಸ್ಥಾನ ಪೂರ್ಣ ಆಗಿದೆ. ಈಗ ದುರ್ಗೌಡ ಪಾಟೀಲ್ ಅವ್ರು ಹೇಳ್ತಾ ಇದ್ರು ಏನಂತಂದ್ರೆ, ಇನ್ನೂ ಮಹಾದೇವ ದೇವಸ್ಥಾನದ ಕಾರ್ಯ ಇನ್ನೂ ಪೂರ್ತಿ ಆಗಿಲ್ಲ ಅಂತ ಹೇಳಿದ್ರು. ನಾವು ಒಂದೇ ಮಾತು ಹೇಳ್ತೇನೆ ದುರ್ಗೌಡ ಪಾಟೀಲ್ ಅವರಿಗೆ ಮತ್ತು ಕಮಿಟಿಯವರಿಗೆ ಹೇಳ್ತೀನಿ, ಈ ಒಂದು ವಾರ ಒಳಗೆ ಆ ಮಹಾದೇವ ದೇವಸ್ಥಾನದ ಏನು ಕಾಮಗಾರಿ ಪೂರ್ತಿ ಆಗಬೇಕು, ಅದನ್ನು ಎಸ್ಟಿಮೇಟ್ ಮಾಡ್ಕೊಂಡು ಬಂದರೆ ಒಂದು ವಾರ ಒಳಗೆ ಅದು ಹಣವನ್ನು ಒದಗಿಸ್ತೇವೆ. ನಿಮ್ಮೆಲ್ಲರಿಗೂ ಗೊತ್ತೈತಿ, 14ರಿಂದ 19 ತನಕ ನಾನು ಲೋಕಸಭಾ ಸದಸ್ಯನಾಗಿದ್ದೀನಿ. ಲೋಕಸಭಾ ಸದಸ್ಯನಾದಾಗ ಈ 8 ಕ್ಷೇತ್ರದಲ್ಲಿ ಹೆಚ್ಚಿನ ಹಣ ಕೊಟ್ಟದ್ದು ರಾಯಬಾಗ್ ಕ್ಷೇತ್ರ. ಯಾಕಂದ್ರೆ ರಾಯಬಾಗ್ ಕ್ಷೇತ್ರಕ್ಕೆ ಹೆಚ್ಚಿನ ಹಣ ಕೊಟ್ಟಿದ್ದು ನನಗೆ ಗೊತ್ತಿದೆ. 5 ವರ್ಷದಾಗ ದೇವಸ್ಥಾನ ಇರ್ಬೋದು, ಜೈನ ಸಮಾಜದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇರ್ಬೋದು ಅಥವಾ ರಸ್ತೆ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ದುರ್ಗೌಡ ಪಾಟೀಲ್ ಬಂದ ನನಗನ್ಸಿದ್ದು ಯಾವ ರಾಯಬಾಗ್ ಕ್ಷೇತ್ರದಾಗ ಯಾವುದೋ ಒಂದು ಊರು ಬಿಟ್ಟು ಹೋಗಿಲ್ಲ. ಅಷ್ಟೊಂದು ಹಣವನ್ನು ಈ ಕ್ಷೇತ್ರಕ್ಕೆ ನನ್ನ ಕ್ಷೇತ್ರ ಗಣೇಶುತ್ತೇರಿ ಕ್ಷೇತ್ರ ಇದ್ದರೂ ಕೂಡ ಹೆಚ್ಚಿನ ಹಣವನ್ನು ಈ ಕ್ಷೇತ್ರಕ್ಕೆ ಕೊಡುವಂಥ ಒಂದು ಪ್ರಾಮಾಣಿಕ ವ್ಯವಸ್ಥೆಯನ್ನು ನಾವು ಮಾಡಿದಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತಾ ಇದ್ದೇನೆ. ಹೀಗಾದರೂ ಕೂಡ ದುರ್ಗುಂಡಿಯ ಶ್ರೀಗಳ ಆಶೀರ್ವಾದದಿಂದ ಮತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಶಿಕ್ಷಕರ ಕ್ಷೇತ್ರದಿಂದ ಪುನಃ ಆಯ್ಕೆಯಾಗಿ ಜಿಲ್ಲಾ ಪ್ರತಿನಿಧಿಯಾಗಿ ನಾನು ಇವತ್ತು ಕಾರ್ಯ ಮಾಡ್ತಾ ಇದ್ದೇನೆ. ಇನ್ನೂ ನನ್ನ ಅವಧಿ 5 ವರ್ಷ ಇರುವುದರಿಂದ ರಾಯಬಾಗ್ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಕಾರ್ಯ ಆಗಬೇಕು, ಆ ಅಭಿವೃದ್ಧಿ ಕಾರ್ಯನ ನನ್ನ ಗಮನಕ್ಕೆ ತಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ರಸ್ತೆ ಇರ್ಬೋದು ಅಥವಾ ವಿಶೇಷವಾಗಿ ಹೇಳ್ತಾ ಇರೋ ಕುಡಿ ನೀರಿನ ಬಗ್ಗೆ ಎಲ್ಲಿ ಕೂಡ ಕುಡಿ ನೀರಿನ ತೊಂದರೆ ಆಗಬಾರ್ದಂಗೆ ನಾನು ಸಂಪೂರ್ಣ ಜವಾಬ್ದಾರಿ ವಹಿಸಿ ನಾನು ಕುಡಿ ನೀರಿಗೆ ತೊಂದರೆ ಆಗಬಾರ್ದು ಅಂತ ನಾನು ನೋಡ್ಕೋತೀನಿ. ಯಾಕಂದರೆ ಕಳೆದ 4-5 ವರ್ಷದಿಂದ ನಾನು ಮಹಾರಾಷ್ಟ್ರ ಗೌರ್ಮೆಂಟದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ನೀರನ್ನು ಕೃಷ್ಣಾ ನದಿಗೆ ನೀರನ್ನು ತಂದಿದ್ದೀವಿ ನಾವು. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಹೆಚ್ಚಿಗೆ ನಾವು ಮಾತಾಡಿದ ಮತ್ತೊಮ್ಮೆ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗುರುಗಳಿಗೆ ಮಮತೆ ಬಂಧನ ಕಳಚಿ ಬರುದೂರಂತವರು, ಮಮತೆ ಬಂಧನ ಕಳಚಿ ಬರುದೂರಂತವರು, ಎಲ್ಲವರಿ ಅವನೊಬ್ಬ ಮುದ್ದು ನಾಗಲಾಂಬಿಕಾ ತಾಯಿಯರಿಗೂ ಕೂಡ ನಮ್ಮ ಇವತ್ತಿನ ವೇದಿಕೆಯಲ್ಲಿ ಸತ್ಕರಿಸುವ ಸಮಯ. ಶ್ರೀಮತಿ ರೂಪಾ ಕುಮಾರ್ ಸಿಂಧೆ ಅವರು ಬಂದು ಪೂಜಾರನ್ನ ಸತ್ಕರಿಸಬೇಕಂತ ಅವರಿಗೆ ವಿನಂತಿಸ್ಕೊಳ್ತಾ ಇದ್ದೀನಿ.